ನೀವೇನಾದ್ರೂ ಫಸ್ಟ್ ಗೃಹಜ್ಯೋತಿ ರಿಲೀಸ್ ಮಾಡಿದ್ರಲ್ಲ ಆ ಟೈಮಲ್ಲಿ ಮಾಡ್ಕೊಂಡಿದ್ರೆ ಮಾತ್ರ ಇವಾಗ ಅದನ್ನ ಅಪ್ಲೈ ಮಾಡ್ಕೋಬಹುದು. ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಆಗಲ್ಲ. ನಿಮ್ಗೇನಾದ್ರೂ ಗೃಹಜ್ಯೋತಿ ಸ್ಕೀಮ್ದು ವೆರಿಫಿಕೇಶನ್ ಫಾರಂ ಬೇಕಾಗಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈಗ ಗೃಹಜ್ಯೋತಿ ವೆರಿಫಿಕೇಶನ್ ಫಾರಂ ಅನ್ನು ಫಿಲ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಒಂದು ಅಪ್ಲಿಕೇಶನ್ ನೀವು ಫಿಲ್ ಮಾಡೋದಕ್ಕೆ ನಿಮ್ಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅದರಲ್ಲಿ ಅಂಟಿಸ್ಕೊಳ್ಳಿ. ಅದಾದ್ಮೇಲೆ ಎಸ್ಕಾಂ ಅಂತ ಕೇಳಿರ್ತಾರೆ, ಅದರಲ್ಲಿ ನೀವು ಬೆಸ್ಕಾಂ ಆರ್ ನಿಮ್ ಕಡೆ ಯಾವ್ದು ಇದೆಯೋ ಅದನ್ನ ನೀವು ಟೈಪ್ ಮಾಡಬೇಕು. ಈಗ ಅದ್ರ ಕೆಳಗಡೆ ಎಲೆಕ್ಟ್ರಿಸಿಟಿ ಬಿಲ್ ಅಕೌಂಟ್ ಐಡಿ ಅಂತ ಕೇಳಿರ್ತಾರೆ, ಸೊ ಅದನ್ನು ನೀವು ಫಿಲ್ ಮಾಡಬೇಕು. ಅದಾದ್ಮೇಲೆ ಆಧಾರ್ ಕಾರ್ಡ್ ನ ನಂಬರು, ನೀವು ಈಗ ಹೊಸ ಟೆನೆಂಟ್ ಆಗಿರ್ಬೋದು ಇಲ್ಲ ಹಳೆ ಟೆನೆಂಟ್ ಆಗಿರ್ಬೋದು, ಓನರ್ ಆಗಿದ್ರೇನು ಪರವಾಗಿಲ್ಲ, ಸತಿ ಯಾವ ಕೊಟ್ಟಿದಿರೋ ಅದೇ ಬೇಕು ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ಈಗ ನೀವು ಹೊಸ ಡೀಟೇಲ್ಸ್ ಕೊಟ್ರೇನು ನಡೆಯುತ್ತೆ. ಅದಾದ್ಮೇಲೆ ಯಾವ ಆಧಾರ್ ಕಾರ್ಡ್ ಕೊಟ್ಟಿರ್ತೀರಲ್ಲ ಅದೇ ಆಧಾರ್ ಕಾರ್ಡ್ ಅಲ್ಲಿ ಇರೋ ತರ ನಿಮ್ಗೆ ನೇಮ್ ಬರಿಬೇಕಾಗಿರುತ್ತೆ. ಅದಾದ್ಮೇಲೆ ಗೃಹಜ್ಯೋತಿ ಸ್ಕೀಮ್ಗೆ ರಿಜಿಸ್ಟರ್ ಆಗಿರುವಂತ ಮೊಬೈಲ್ ನಂಬರು, ಈಗ ಹೊಸ ನಂಬರು ನೀವು ಕೊಡಬಹುದು. ಮೂರನೇದಾಗಿ ಟೆನೆಂಟ್ ಆರ್ ಓನರ್, ನೀವು ಓನರ್ ಆಗಿದ್ರೆ ನೀವು ಯಾವುದೇ ಡಾಕ್ಯುಮೆಂಟ್ ಕೊಡೋದು ಬೇಕಾಗಿಲ್ಲ. ಎರಡನೇದಾಗಿ ರೆಂಟಲ್, ಈ ರೆಂಟಲ್ ಅಗ್ರಿಮೆಂಟ್ ಮಾತ್ರ ಬೇಕಾಗಿರುತ್ತೆ. ಈ ರೆಂಟಲ್ ಅಗ್ರಿಮೆಂಟ್ ಅಪ್ಲೋಡ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಮೂರನೇದಾಗಿ APL ಕಾರ್ಡ್, BPL ಕಾರ್ಡ್, ನೋ ರೇಷನ್ ಕಾರ್ಡ್, ಇದರಲ್ಲಿ ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನ ನೀವು ಮಾಡಬಹುದು. ಇದಾದ್ಮೇಲೆ ನಿಮ್ಗೆ ಮೇನ್ ಬೇಕಾಗಿರುವಂತದ್ದು ವೋಟರ್ ಐಡಿ. ನೀವೇನಾದ್ರೂ ಕರ್ನಾಟಕನಲ್ಲಿ ಇದ್ದು ವೋಟರ್ ಐಡಿ ನಿಮ್ಗೆ ಇದ್ರೆ ಮಾತ್ರ ಇದನ್ನ ಟಿಕ್ ಮಾಡಿ. ಟಿಕ್ ಮಾಡ್ಬಿಟ್ಟು ಎಪಿಕ್ ನಂಬರ್ ಅಂತ ಒಂದು ನಂಬರ್ ಇರುತ್ತೆ, ಅದನ್ನು ನೀವು ಇದರಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ನಿಮ್ಮ ಕ್ಯಾಸ್ಟ್ ಯಾವ್ದಂತ ನೀವು ಕೊಡ್ಬೋದು. ಅದಾದ್ಮೇಲೆ ನೀವು ಇಯರ್ಲಿ ಒನ್ಸ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂತ ಮಾತ್ರ ಪ್ಯಾನ್ ಕಾರ್ಡ್ ಬೇಕಾಗಿರುತ್ತೆ. ನೀವು ಯಾವುದೇ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅದರಲ್ಲಿ ನೋ ಅಂತ ಟಿಕ್ ಮಾಡಿ. ಅದಾದ್ಮೇಲೆ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇದರಲ್ಲಿ ಕೇಳಿದ್ದಾರೆ. ಇದರಲ್ಲಿ ಹಲವಾರು ಆಪ್ಷನ್ಸ್ ಇದೆ, ಅದರಲ್ಲಿ ನೀವು ಯಾವ್ದು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ನಿಮ್ಮ ಸಿಗ್ನೇಚರ್ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನ ಓದ್ಬಿಟ್ಟು ನೀವು ನಿಮ್ ಸಿಗ್ನೇಚರ್ ಅನ್ನು ಮಾಡಬಹುದು. ಮತ್ತೆ ಈಗ ನಾವು ಫಿಲ್ ಮಾಡಿರುವಂತ ಅಪ್ಲಿಕೇಶನ್ದು PDF ಏನಾದ್ರು ಬೇಕಾಗಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಸೊ ಆ ಲಿಂಕ್ ಕ್ಲಿಕ್ ಮಾಡ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಅದಕ್ಕಂತ ನಾವು ಒಂದು ವಿಡಿಯೋನು ಅಪ್ಲೋಡ್ ಮಾಡೋಣ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ.